ದಾನ ಧರ್ಮ ಅಂತೆಲ್ಲ ಏನೇನೋ ಮಾಡ್ಬಿಟ್ಟವನೊಂದು ಫುಲ್ಲು ಊರ್ ತುಂಬಾ ಅವನೇ. ದಾನ ಧರ್ಮ ಮಾಡಿ ಎಲ್ಲಿ ಅದೇ ಪಾಪ ಕಳ್ಕೊಳಕ್ ಮಾಡಿರ್ತಾನೆ ಅಷ್ಟೇ. ಅದನ್ನೇ ಹೇಳಿದ್ದು. ಅಯ್ಯೋ ಅವ್ರು ಏನೇ ಮಾಡಿದ್ರು ಕರ್ಮ ಅನ್ನೋದು ಇರುತ್ತಲ್ಲಪ್ಪ. ಅವನು ಇವ್ನು ವಿಡಿಯೋ ನೋಡಿದ್ಯಾ ಕಿರಿಕಿ ಅಂತಿದ್ದು. ಅವನೇನು ಗಜ್ಜ ನನ್ ಮಗ, ಅವನು ದೊಡ್ಡ ಗಜ್ಜ ನನ್ ಮಗ ಅವನು. ಅಲ್ಲ ಅವ್ನು ಮಾತಾಡಿರೋದು ಏನ್ರ ಬಗ್ಗೆ, ಇವ್ನು ಹೇಳ್ತಾ ಇರೋದು ಏನ್ರ ಬಗ್ಗೆ. ಧರ್ಮಸ್ಥಳದ ಬಗ್ಗೆ ಸಪೋರ್ಟ್ ಮಾಡಿ ಧರ್ಮಸ್ಥಳಕ್ಕೆ ಏನು ಹೇಳಕ್ ಹೋಗ್ಬಿಡಿ ಅಂತಾನೆ. ಆಗಿರೋದೇ ಧರ್ಮಸ್ಥಳ ಅಲ್ಲ. ಅಂಚೆಪಾಳ್ಯದಲ್ಲಿ ಏನಾಯ್ತು ಅಂದ್ರೆ ನಾವು ಅಂಚೆಪಾಳ್ಯದಲ್ಲಿ ಆಯ್ತು ಅಂತೀವಿ, ಕರೆಕ್ಟಾ? ಹೌದು. ಇಲ್ಲ ನೆಲಮಂಗಲದಲ್ಲಿ ಆಯ್ತು ಅಂದ್ರೆ ನೆಲಮಂಗಲದಲ್ಲಿ ಏನೋ ಒಂದು ಆಯ್ತು ಅಂತೀವಿ, ಕರೆಕ್ಟ್. ಊರ ಹೇಳ್ಬೇಡೋದು ಹೆಂಗಾಯ್ತದೆ? ಹೌದು. ಅಲ್ಲಿ ದೇವ್ರವ್ನ ಏನಂತ ನಂಗೂ ಗೊತ್ತು ನಿಂಗೂ ಗೊತ್ತು. ದೇವಸ್ಥಾನ ನಡೆಸಿರೋದು ಸರಿ ಇಲ್ವಲ್ಲ ಹೇಳು. ಅಬ್ಬ ಧರ್ಮಸ್ಥಳ ಅಂತ ಹೆಸರು ಬಂದಿದ್ ಯಾವ್ದ್ರಿಂದ? ಒಂದು ಮನೆತನ ಇತ್ತು, ಅವ್ರು ಏನ್ ಮಾಡಿದ್ರು, ಅದೇ ದಾನ ಧರ್ಮ ಅಂತ ಮಾಡಿ 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 ಸನ್ಯಾಸಿಗಳು ಧರ್ಮಕ್ಕೆ ಒಂದ್ ಸ್ಥಳ ಅಂತ ಹುಡುಕ್ತಾ ಇದ್ರು. ಅವಾಗ ಅವ್ರು ಬಂದು ಆ ಮನೆತನಕ್ಕೆ ಹೋಗಾದ್ಮೇಲೆ ಧರ್ಮಸ್ಥಳ ಅಂತ ಹೆಸರು ಬಂದಿದ್ದು ಅಲ್ವಾ. ಏನಾಗ್ಬಿಟ್ಟೈತೆ ಅಂದ್ರೆ ಇತ್ತೀಚೆಗೆ ಬಡವರು ಅಂದ್ರೆ ತಾತ್ಸಾರ, ಸೌಜನ್ಯ ಕೇಸಲ್ಲಿ ನ್ಯಾಯನೇ ಸಿಕ್ಕಿಲ್ಲ ಸ್ವಾಮಿ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಸಂತೋಷ್ ರಾವ್ ಅರೆಸ್ಟ್ ಆದ ಒಂಥರ ಎಷ್ಟು ಜನ ಇಂಡಿಯಾದಲ್ಲಿ ಅರೆಸ್ಟ್ ಆಗಿರಲ್ಲ ಅಲ್ವಾ? ಹಂಗೆ ಥಿಂಕ್ ಮಾಡು. ಸಂತೋಷ್ ರಾವ್ ಥರನೇ ಎಷ್ಟು ಜನನ, ಎಷ್ಟು ಪೊಲಿಟಿಷಿಯನ್ಸ್, ಎಷ್ಟು ದುಡ್ಡು ಇಟ್ಕೊಂಡು ಆ ಥರದವ್ರನ್ನ ಅರೆಸ್ಟ್ ದುಡ್ಡಿಯವ್ರು ಮಾಡ್ತಾರಪ್ಪ. ಇವಾಗ ಕೆಲವು ಇನ್ನೊಬ್ಬ ಹೇಳ್ದ, ಯಾರೋ ಧರ್ಮಸ್ಥಳದ್ದೇ ಯಾಕೆ ಬೇಕು, ನೇಹ ಹಿರೇಮಠ ಅದೇ ಆಯ್ತು, ಅದ್ ಯಾಕೆ ತಗೊಂಡ್ಲಿಲ್ಲ ನೀವು ಕೇಸು ಅಂತ. ಅಲ್ವಾ? ಅವನೇ ತಗ್ಲಾಕೊಂಡವನೇ ವಿಡಿಯೋ ಮಾಡೋರೆ. ಜಾತಿ 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 ಅಂತ ಮಾಡ್ತಾರದ್ ಯಾರಪ್ಪ? ಜಾತಿ ಅಂತ ಮಾತಾಡೋದು ನಾವುಗಳಲ್ಲ, ಸರ್ಕಾರದವ್ರು. ಇವಾಗಿರೋ ಸರ್ಕಾರದವ್ರು ಜಾತಿ ಜಾತಿ ಅಂತ ಮಾತಾಡ್ತಾರಪ್ಪ. ಇವಾಗ ಯಾವ್ದೇ ಒಂದು ಎಕ್ಸಾಮ್ ತಗೋ, ಅದ್ರಲ್ಲಿ ಈ ಕ್ಯಾಟಗರಿ ಅವ್ರಿಗಿಷ್ಟು, ಈ ಕ್ಯಾಟಗರಿ ಅವ್ರಿಗಿಷ್ಟು, ಈ ಕ್ಯಾಟಗರಿ ಅವ್ರಿಗಿಷ್ಟು, ಎಲ್ಲದಕ್ಕೂ ಅವರೇ ತಾನೇ ಕೊಡೋದು. ಸ್ಕಾಲರ್ಶಿಪ್ ಅಂತ ಬಂದ್ರು ಅವ್ರಿಗೆ ಜಾತಿ ಅಂತ ಫಸ್ಟ್ ಮತ್ತೆ ಯಾರು ಮಾಡಿದ್ದು? ನಾವ, ಗೌರ್ಮೆಂಟ್ ಅವರು. ಆಯ್ತಪ್ಪ, ಯಾವ್ದೋ ಒಂದು ಫಾರ್ಮ್ ಫಿಲ್ ಮಾಡ್ತೀವಿ ಇವಾಗ, ಅದ್ರಲ್ಲಿ ಏನಂತ ಇರುತ್ತೆ? ಅದರ್ಸ್, OBC, SC, ST, 3A, 2B, ಜನರಲ್, ಇವೆಲ್ಲ ಯಾರಪ್ಪ ಮಾಡಿದ್ದು? ಕಾನೂನು ಮಾಡಿದ್ದೇನ್ಗೆ? ಸಮಾನತೆಗೆ. ಸಮಾನತೆ ಐತಾ ಇಲ್ಲೀಗ? ಒಂದು ಏನಾಗ್ಬಿಡೈತೆ ಇವಾಗ ಅಂದ್ರೆ ದುಡ್ಡು, ಪೊಲಿಟಿಕಲ್ ಪವರ್ ಇವೆ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ಮೊನ್ನೆ ನೋಡ್ರಿ ಯಾರೋ ಎಕ್ಸಾಮ್ ಅಲ್ಲಿ ಪಾಪ ಕಾಪಿ ಹೊಡೆಯಕ್ ಹೋಗೋನೆ, ಕಾಪಿ ಹೊಡೆಯಕ್ಕೆ ಚೀಟ್ ತಗೊಂಡ್ ಹೋಗೋ ಅಂದ್ರೆ ಲೈಟ್ ಬಿಲ್ ತಗೊಂಡ್ ಹೋಗೋನೆ. ಡೇಟ್ ನನ್ ಮಕ್ಳು ಇರ್ತಾರೆ ಕೆಲವರು. ಅಡ್ರೆಸ್, ಈ ತಿಂಗಳು ಕರೆಂಟ್ ಬಿಲ್ ಎಷ್ಟು ಬಂದೈತೆ, ಊರ್ ಬಿಟ್ಟು ಬಂದಿರ್ತಾರೆ ಗೊತ್ತಾ ಎಜುಕೇಶನ್ ಅಂತಾನೆ. ಊರ್ ಬಿಟ್ಬಿಟ್ಟು ಬರ್ತಾರೆ ಗೊತ್ತಾ, ಅದು ಅವ್ರ ತಪ್ಪು. ಯಾಕೆ ಹೇಳು? ಎಲ್ಲ ಬೆಂಗಳೂರು ಉದ್ಧಾರ ಮಾಡಕ್ ಬಂದ್ರೆ ಅವ್ರ ಉದ್ಧಾರ ಯಾರು ಸ್ವಾಮಿ ಮಾಡ್ತಾರೆ? ಚಪ್ಪಲಿ ಅವನು. ಅಣ್ಣ ನಾವು ಗಾಡಿನ ಮಾಡಿಫೈ ಮಾಡಿಸ್ತೀವಿ ಅಂದ್ರೆ ಗಾಡಿ ರೇಟು ಅಷ್ಟೇ ಇರ್ಬೇಕು. ಒಂದ್ 10-15 ಲಕ್ಷ ಸೂಪರ್ ಬೇಕಾಗಿರ್ಬೇಕು. ಗಾಡಿನೇ 1.5 ಲಕ್ಷ 2 ಲಕ್ಷದ ಗಾಡಿಗೆ ಆ ತರ ಎಲ್ಲ ಹಾಕ್ಸ್ಬಿಟ್ಟು ನೋಡಿ ಹೆಂಗೋ ನೀನು ಹೆಂಗ ಯಾರೋ ಐಸ್ ಕ್ರೀಮ್ ಅಂಗಡಿ ಇಟ್ಟಿರ್ಬೇಕು ಮೋಸ್ಟ್ಲಿ. ಅದ ಇವಾಗ ನಮ್ ಫೋನ್ ಅಲ್ಲೆಲ್ಲ ನ್ಯೂಸ್ ಬಂದ್ರೆ ಸೋಷಿಯಲ್ ಮೀಡಿಯಾ, ಟಿವಿ ಎಲ್ಲ ಬಂದ್ರೆ ಚಿತ್ರ ಅರವಿಂದನ್ ಸೋಷಿಯಲ್ ಮೀಡಿಯಾ, ನಾರ್ಮಲ್ ನ್ಯೂಸ್. ದೂರದರ್ಶನ ಚಂದನ ಬತ್ತಿದ್ ನೋಡ್ದ ಅವಾಗ, ಚಂದನ ಅಂತ ಬತ್ತಿದ್ ನೋಡು. ಯಾರೋ ಒಂದ್ ಅಕ್ಕ ಬರೋರ್ ಕಣಪ್ಪ 24 ಗಂಟೆ, ಅವಾಗೆಲ್ಲ ಅದೊಂದೇ ಚಾನಲ್ ಬತ್ತಿದ್ದು. ಅದ್ರಲ್ಲಿ ಒಂದು ಮೂವಿ ಹಾಕ್ತಿದ್ರು ಯಾವಾಗ್ಲೂ, ಶನಿವಾರ ಭಾನುವಾರ ಬರಂಗಿಲ್ಲ. ನಾರಾಯಣ ಸತ್ಯನಾರಾಯಣ. ಹೌದು. ಹೆಂಗೆ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಆಕ್ಟ್ ಮಾಡಿದ್ರು? ಸಾಕತ್ತಿತ್ತು. ನಾನು ಆಕ್ಟ್ ಮಾಡೋಣ ಅನ್ಕೊಂಡಿದ್ದೆ, ಆಲಿಲ್ಲ. ಹೇ ಹಾಯ್ ಬಾರೇ. ಇಲ್ಲ ಬಿಡಿ, ಇಲ್ಲ. ನಾನು ಹುಟ್ಟಾದ್ಮೇಲೆ ನಾನು ನೋಡಿದ್ದು. ಹೌದೌದು. ಅದ್ ಹೀರೋ ಯಾರು ಅಂತಾನು ನನ್ಗೆ ಗೊತ್ತು, ರಾಜ್ಕುಮಾರ್. ರಾಜ್ಕುಮಾರ್ ಅಲ್ಲ, ಪುನೀತ್ ರಾಜ್ಕುಮಾರ್. ಸಿಗ್ನಲ್ ಆಫ್ ಮಾಡಿಲಿ. ಸಿಗ್ನಲ್ ಸಾರಿ, ಇಂಡಿಕೇಟರ್ ಸಿಗ್ನಲ್ ಅಂತಾರೆ, ಬರೀ ಸಿಗ್ನಲ್ ಅಲ್ಲ ಅದಕ್ಕೆ. ಇವನು ಅಲ್ಲಿ ನೋಡೋದು ಅವನು ಇರೋ ಹೈಟು. ಹಲೋ, ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟಾ ಸೆಕೆಂಡ್ ಇಂಪಾರ್ಟೆಂಟಾ? ಎಲ್ಲೈತಣ್ಣ ಗಾಡಿ? ಬಾ 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 ಬಾ, ಎಂತ ಗಾಡಿನ ಹೆಂಗ್ ನಿಲ್ಸಿದೆ ಅಣ್ಣ. ಮೇಲ್ಗಡೆ ಹೆಸರು ಕಿತ್ತೆ ಮಾಡ್ಬಿಟ್ಟವ್ರಲ್ಲ ಹೇಳು. ಈಗ ನಮ್ ಕರ್ಸಿರೋದು ಗಾಡಿ ಸ್ಟಾರ್ಟ್ ಮಾಡಕ ತಳ್ಳಕ. ಎಂತ ಗಾಡಿನ ಹೆಂಗ್ ಮಾಡಿಟ್ಬಿಟ್ಟವ್ರೆ. ಪರವಾಗಿಲ್ಲ. ಓಹ್ ಮಿರರೇ ಇಲ್ಲ ಈ ಗಾಡಿಗೆ.
ಅಜ್ಜಿ ತಿರ್ಗಿ ಎಲ್ಲಿ ಇರಲ್ವಲ್ಲ ಹಂಗೆ. ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮಾತಾಡಕ್ಕಾರ ಕೈ ಮುಕ್ಕಂತ ಬಂದ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. ದರ್ಶನ್, ಸೌಮ್ಯ, ಗಾಂಧ ಏನಣ್ಣ ಇಷ್ಟೊಂದು ಹೆಸರವೆ ಗಾಡಿ ಮೇಲೆ. ಲ್ಯಾನ್ಸರ್ ಒಳ್ಳೆ ಗಾಡಿ, ಬಟ್ ಅಸಹ್ಯ ಮಾಡ್ಬಿಟ್ಟಾರ. ನಿಲ್ಸಿ ಅಂದ್ರೆ ನೀನು ನನ್ನ ಲಾಗ್ ಮಾಡ್ಕೊಂಬರಕ್ ಕರ್ತಿಲ್ಲ ಇಲ್ಲಿ, ಗಾಡಿ ತಲೆ ಕರ್ದ. ಅದು ಒಂದು ಲಾಗ್. ಏನ್ ಕಂಟೆಂಟ್ ಏನೋ ಗೊತ್ತಿಲ್ಲ. ನೋಡಿ ನಾನೇ ಕಂಟೆಂಟ್ ಕೊಡ್ತೀನಿ. ಗಾಡಿ ಮೇಲೆ ಯಾಕೆ ಧೂಳು ಕೂತಿರೋದು? ಇವ್ ನಿಲ್ಸಿ ಧೂಳು ಕೂತ್ಕೊಂಡೈತೆ. ನಿಂತ್ಕೊಂಡಿಲ್ವಾ? 4 ಚಕ್ರ ಇಲ್ವಾ? 4 ಚಕ್ರದಲ್ಲಿ ನಿಂತ್ಕೊಳ್ಳೋದು ಹೆಂಗೋ ನಿಂತ್ಕೊಂಡದೆ. ಈಗ ನೋಡಪ್ಪ ನಿನ್ ಗಾಡಿ ಹೆಂಗೆ 2 ಚಕ್ರದಲ್ಲಿ ನಿಂತ್ಕೊಂಡೈತೆ ಇವಾಗ. ಇಲ್ಲ ಕಣೋ, ಮತ್ತೆ ಕೂತ್ಕೊಂಡೈತಾ? ಇದೇನ್ ಮಾಡ್ತೈತೆ ಹಂಗಂದ್ರೆ? ಯಾವುದು ಅದು? ನೀನೇನೋ ಹೇಳ್ದಲ್ಲ, ಹೇಳು. ನಿಂತ್ಕೊಂಡೈತಾ? ಮತ್ ನಿಲ್ಸಿದೀರಾ ಅದನ್ನ? ಎಲ್ಲೋ ನಿಲ್ಸಿದೀವಿ ಅದನ್ನ. ನಾವು ನಿಲ್ಸಕ್ಕಾಯ್ತದ ಕಾರಣ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆ ಗಾಡಿ ನಿಂತೈತಾ, ಕೂತೈತಾ, ಮಲಗೈತಾ, ಎದ್ದೈತಾ ಹೇಳಪ್ಪ? ಆ ಗಾಡಿ ಗಂಡ ಹೆಣ್ಣ? ಗಂಡ. ಸರಿ ನೀನು ಸರಿ ನೀನ್ ತೋರ್ಸು. ನೀನು ಗಂಡ ಹೆಣ್ಣ? ನಾನ್ ಲಲ್ಲಿ ಅಂದ್ರೆ ನಾನು ಒಳ್ಳೆ ಗಾಯಕ. ಅವಾಗೆಲ್ಲ ಸುರ್ಯಾಗಿ ಆಡ್ತಿದ್ದೆ ಬಿಡು. ನಾನು ಸ್ಕೂಲಲ್ಲಿ ಕಾಂಪಿಟೇಷನ್ ಬಂದ್ರೆ ಫಸ್ಟ್ ನನ್ನೇ ಕರೆಯವ್ರು ಕಣೋ. ಅವಾಗ ಯಾವ್ದೇಳಿ ಜಾಸ್ತಿ ಹೇಳ್ತಿದ್ದ ಧರಣಿ ಮಂಡಲ ಮಧ್ಯದೊಳಗೆ. ಅದೇ ನನ್ಗೇನಾದ್ರು 2 ವಾರ ಗೌರ್ಮೆಂಟ್ CM ಪೋಸ್ಟ್ ಏನೋ ನಂಗೆ ಕೊಟ್ಬಿಟ್ರೆ ನಾನು ಏನ್ ಮಾಡ್ಬೋದು? ನನ್ಗೆ 2 ವಾರ ಕೊಡ್ಬೇಕು. ಯಾಕೆ ಅಂತ ಕೇಳು. ಒಂದ್ ದಿವಸದಲ್ಲಿ ಏನ್ ಮಾಡ್ಕೊಂತೆ ನೀನು? ರಿಜಿಸ್ಟ್ರು ಇರಲ್ಲ ನಮ್ ಕಡೆಗೆ. ಯಾವ್ದಾರ ಜಾಗ ಮಾಡ್ಸ್ಕೊಳಣ ಅಂದ್ರೆ ಒಂದ್ ದಿವಸದಾಗ ರಿಜಿಸ್ಟ್ರು ಆಗಲ್ಲ. ನೀನ್ ಒಟ್ಟಿಗೆ ಅನ್ನ ತಿಂತೆ ನೀನು. ನನ್ಗೇನಾದ್ರು CM ಆಗೋ ಪರ್ಮಿಷನ್ 15 ದಿವಸ ಕೊಟ್ರು ಅನ್ಕೋ, ನೆಕ್ಸ್ಟ್ CM ಕ್ಯಾಂಡಿಡೇಟ್ ನಾನೇ ಆಗ್ಬೇಕು. ಹಂಗ್ ಮಾಡಿರ್ತೀನಿ ಕೆಲ್ಸನ. ಎಲ್ಲ ಕರೆಕ್ಟ್ ಆಗೈತಲ್ಲ? 2,000 ತಗೊಂಡೋಗಿ ರೇಷನ್ ತಗೊಂಬ, 200 ರೂಪಾಯಿ ಟ್ಯಾಕ್ಸ್ ಕಟ್ತೀಯ, ಕರೆಂಟ್ ಬಿಲ್ ಪ್ಲೇ ಫ್ರೀ ಎಲ್ಲ. ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಬರಲ್ಲ ಸ್ವಾಮಿ, ಜನಪರ ಸರ್ಕಾರ. ಏನೋ ಪಬ್ಲಿಕ್ ಈಸ್ ಎ ಗವರ್ನಮೆಂಟ್. ಅದು ಗೌರ್ಮೆಂಟ್ ಪಡೆ ಸಿಗ್ನಲ್. ಹಾಲ್ ಪ್ಯಾಕೆಟು. ಏನ್ ಹಾಲ್ ಪ್ಯಾಕೆಟು? ಹ್ಯಾಪಿ ಮಿಲ್ಕ್. ನಾನು ಸೂಪರ್ವೈಸರ್. ಏನ್ ಹಾಲ್ ಪ್ಯಾಕೆಟ್ ಮಾರೋ ನನ್ಕಂಡ. ಟಿಡಿಂಗ್. ಇನ್ನೊಂದು ಹಾಡ ಐತ್ ಕೇಳಿದ್ಯಾ ನೀನು? 100 ಊರುಗಳಲ್ಲಿ ಓಡಾಡೋ ವೀದಿಗಳಲ್ಲಿ ಈ ಜನಸಾಗರವೇ ಮುಂದಕ್ಕೇನ್ಲಾ, ಈ ಜನಸಾಗರವೇ ಚಿಂತೆಯಲ್ಲಿ ಇರುವಾಗ ಬಾರೆ ಪ್ರೀತಿ ಮಾಡೋಣ, ಬೇಗ ಮಲ್ಕಂಬಿಡೋಣ. ಅಂದ್ರೆ ನಾನು ಒಳ್ಳೆ ಗಾಯಕ. ಅವಾಗೆಲ್ಲ ಸುರ್ಯಾಗಿ ಆಡ್ತಿದ್ದೆ ಬಿಡು. ಬಿಸಿಲೇ ಬರಲಿ ಲಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ. ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ. ಸ್ವಾಮಿ ದೇವ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡು. ಶನೇಶ್ವರ ಸ್ವಾಮಿ, ಜೈ ಶನೇಶ್ವರ ಸ್ವಾಮಿ. ಮತ್ತೆ ಈ ವಿಡಿಯೋ ಏನಾದ್ರೂ ಅಪ್ಲೋಡ್ ಆದ್ರೆ ದಯವಿಟ್ಟು ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೊಡು, ಮತ್ತೆ ಒಳ್ಳೆ ಲೈಕ್ಸ್ ವ್ಯೂಸ್ ಕೊಡು. ಫೈನ್.